ಮಾತಾಶ್ರೀ ಫೋನು. ನಮಸ್ಕಾರ 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 ಕುಂದಾಬ್ರ. ಮತ್ತೆ ಊರ ಮನೆಗೆಲ್ಲ ಆರಾಮ? ಈ ಗಂಟೆ ಅಂತ ಮರ ಬೆಳಿಗ್ಗೆ ಫುಲ್ಲೆಲ್ಲ ರೋಡಾಗಿತ್ತಾನೆ ಅನ್ಕೊಂಡ್ರ. ಸೊ ಈ ಗಂಟೆ ಇವತ್ತು ಬೆಂಗಳೂರಿಂದ ತನ್ನೂರಿಗೆ ಹೊಟ್ಟಿದ್ದು. ತನ್ನೂರು ಅಂದರೆ ನನ್ನೂರಿಗೆ ಕುಂದಾಬ್ರ. ಸೊ ಈಗ ಗಂಟೆ 6 ಗಂಟೆಗೆ ಹೊರಟಿದೆ. ನೆಲಮಂಗಲ ಎಲ್ಲ ಪಾಸಾಗಿ ಈಗ ಹಾಸನ ಹೈವೇಗೆ ನಾನಿದ್ದೆ. ಸೊ ಹಾಸನ ಹೈವೇಯಿಂದ ಹಾಸನ ನಾನು ಥ್ರೂ ಬೇಲೂರು ಆಲ್ದೂರು ಈ ಲೊಕೇಶನಿಂದ ಹೋಯ್ಕನಲ್ಲಿ ಇದ್ದೆ. ಬಿಕಾಸ್ ಸಕಲೇಶ್ಪುರ ಸ್ವಲ್ಪ ದೂರ, ಮಂಗಳೂರು ಮೇಲೆ ಹೋಗ್ಬಿಟ್ಟು ನಮಗೆ ರಿಕ್ವೈರ್ಮೆಂಟ್ ಇಲ್ಲ ಇವತ್ತು. ಸೊ ನಾನು ಡೈರೆಕ್ಟ್ ಕುಂದಾಪುರಿಗೆ ಹೋಯ್ತು. ನಾನು ಆಲ್ದೂರು ತೀರ್ಥಹಳ್ಳಿ ಕಡೆಗೆ ಆಗುಂಬೆ ಸೀದಾ. ಗಮ್ಮತ್ತೆ ಅಂತಂದ್ರೆ ಆ ಕಡೆ ಹೊಟ್ಟಿದೆ. ಒಂಚೂರು ನಿಂತ್ಕೊಳ್ಳೋದು ಮಳೆ ಮಾರೆ ಒಳ್ಳೆ ಆಯ್ತು. ನಾನು ಒಂಚೂರು ಹಿಂದೆ ಹೈಕೊಳ್ಳೋದು ಒಳ್ಳೆ ಆಯ್ತು. ಗೊತ್ತಾಯ್ತು ಒಂಚೂರು ಮುಂದೆ ಹೈಕೊಂಬಕೊಂಡೆ. ಮುಂದೆ ಇರೋ ಪಾಯಿ ಸಾತಿ ಇದೆ ಈಗ. ಸೊ ಶುಭ ಶಕುನ ಹೊರಟಂತೆ ಮಳೆ ನಮಗೆ ಅಲ್ಲ. ಮೇಯ್ನ್ ಮ್ಯಾಟ್ರ್ ಅಂತ ಅಂದರೆ ಇದು ನಾನು ಸೆಕೆಂಡ್ ಟೈಮ್ ಊರಿಗೆ ಹೋಗ್ತಾ ಇರ್ಬೋದು, ಫಸ್ಟ್ ಟೈಮ್ ಅಲ್ಲ ಬೈಕ್ ತಗೊಂಡೆ. ಬೆಂಗಳೂರಾಗ ಬೈಕ್ ತಗೊಂಡಂಥ ಪ್ರತಿ ಒಂದು ಹುಡುಗರಿಗೂ ಒಂದು ಆಸೆ ಇರೋದು. ಅದೆಂತ ಅಂದರೆ ತನ್ನ ಬೈಕ್ ತಗೊಂಡು ಒಂದಿನ ಊರಿಗೆ ಹೋಯ್ಕ ಮನೆಯವರಿಗೆಲ್ಲ ಊರವರಿಗೆಲ್ಲ ತೋರಿಸ್ಕೊಳೋದು. ಸೊ ನನಗೂ ಆ ಆಸೆ ಇದ್ದಿತ್ತು. ಸೊ ಲಕ್ಕಲಿ ನಾನು ಆ ಆಸೆನ ಆಲ್ಮೋಸ್ಟ್ ಒಂದು 8 ತಿಂಗಳ ಹಿಂದೆನೇ ಪೂರೈಸ್ಕೊಂಡೆ. ನಾನು ಫಸ್ಟ್ ಬೈಕ್ ತಗೊಂಡೋದು ಮೊನ್ನೆ ಫೆಬ್ರವರಿಗೆ 2025 ಫೆಬ್ರವರಿ ನಾವು ಬೈಕ್ ತಗೊಂಡೋಗ್ದೆ. ಅಲ್ಲಿವರೆಗೂ ನಂಗೆ ಬೈಕ್ ತಗೊಂಡು ಹೋಗುವಂಥ ಆಪರ್ಚುನಿಟಿ ನನಗೆ ಸಿಕ್ಕಲಿಲ್ಲ ಇದ್ದಿತ್ತು. ಜೋರಾಯ್ತಲ್ಲ ಮರ ಮಾಡಿ ಶೈಲಿ ಹತ್ರ ತುಂಬುತ್ತಾ ನಳಿ ಅನ್ಕೊಳ್ಳೋದು ಮಾಡಿ ಜೋರೇ ಆಯ್ತು. ಈಗ ನಮಗೆ ಆಲ್ಮೋಸ್ಟ್ 8 ಅವರ್ ಬೇಕಾಗ್ತು ಈಗ ಹಾಪುಗೆ. ಇಲ್ಲಿಂದ ಹಾಪುಗೆ 8 ಅವರ್ ಮಿನಿಮಮ್ ಬೇಕು. 8 ಅವರ್ ಆದಮೇಲೆ ವಿಲ್ ರೀಚ್ ಅವರ್ ಡೆಸ್ಟಿನೇಷನ್. ದಟ್ ಈಸ್ ಅವರ್ ಊರು ಕುಂದಾಪುರ. 8-8:30 ಆಗುತ್ತೆ ಕರೆಕ್ಟ್. ಎಕ್ಸಾಕ್ಟ್ 8 ಹೇಳೋಕ್ಕಾಗ್ತಿಲ್ಲ. ಅಷ್ಟು ಬೇಗ ಹೋದೆ. ಈಗ ಸ್ಟಾಪ್ಸ್ ಕಮ್ಮಿ. ಮತ್ತು ಸೋಲೋ ರೈಡ್ ಅಲ್ಲ, ಸುಸ್ತಾರು ಮಾತ್ರ ನಾ ಗಾಡಿ ನಿಲ್ಲಿಸೋದು, ಇಲ್ಲ ನಿಲ್ಸ್ಕೊಂಬಾಗಾರ ಮಾತ್ರ ನಿಲ್ಲಿಸೋದು. ಈ ಗ್ರೂಪ್ ರೈಡ್ ಅಂದರೆ ಒಬ್ರಿಗೆ ಬೇಕು ನಿಲ್ಸ್ಕೊಂಬಾಗಾರು ಪೂರ ಜನ ನಿಲ್ಸ್ಕಾರ. ಹಾಗಾಗಿ ನೋ ವರೀಸ್ ನಮಗೆ. ಈಗ ಆರಾಮಾಗಿ ಹೊಯ್ಲಕ್ಕೆ ನಾವು ರಾತ್ರಿ ಆಪೋಲರಿ ಟೈಮ್ ಇದೆ. ಏನು ಬಿಡಿ ಇಲ್ಲ. ಏನಲ್ಲಿ ಬೇಗ ಹೋಗಿ ಅಂಥದ್ದೇನು ಮಾಡುವಂಥ ಕೆಲಸ ಸಹ ಊರಾಗ ಅಷ್ಟೇನು ಅಂಥದ್ದೇನು ಇಲ್ಲ. ಸೊ ಡೋಂಟ್ ಹ್ಯಾವ್ ಟು ವರಿ. ಓಕೆ, ಇಲ್ಲೂ ಮಳೆ ಇಲ್ಲ ಮರ, ಅಲ್ಲೂ ಮಳೆ ಇತ್ತಲ್ಲ ಮರ. ಆ್ಯಸ್ ಪರ್ ದ ಗೂಗಲ್ ಮ್ಯಾಪ್ ವಿ ರಿಕ್ವೈರ್ಡ್ 7 hours 26 minutes. ಬಟ್ 20 ಕಿಲೋಮೀಟರ್ 368 ಕುಂದಾಪುರಕ್ಕೆ. ನಾವಿವಾಗ ಯಡಿಯೂರೆಲ್ಲ ಪಾಸ್ ಆಗಿದ್ದೀವಿ. ಆಲ್ಮೋಸ್ಟ್ 87 ಕಿಲೋಮೀಟರ್. ನಾನು ಬೆಂಗಳೂರಿಂದ ಅಂದರೆ ನಮ್ಮ ಊರಿಂದ ಒಂದೇ ಬಂದಿದ್ದೆ. ಸೊ ಇಲ್ಲೇ ಒಂದು ಶೆಲ್ ಇದೆ. ಇಲ್ಲ ಒಂಚೂರು ಪೆಟ್ರೋಲ್ ಹಾಕಮ್ಮ ಮರ. ಪೆಟ್ರೋಲ್ ಇಂಪಾರ್ಟೆಂಟ್. ಪೆಟ್ರೋಲ್ ಇತ್ತು, ಇನ್ನೂ ಹಾಫ್ ಟ್ಯಾಂಕ್ ಮೇಲೆ ಪೆಟ್ರೋಲ್ ಇತ್ತು. ಬಟ್ ನಾನು ಆ್ಯಕ್ಚುಲಿ ಪೆಟ್ರೋಲ್ ಅವತ್ತ ಫುಲ್ ಟ್ಯಾಂಕ್ ಮಾಡಲಿಲ್ಲ. ನಾನು 2 days ಮುಂಚೆ ಫುಲ್ ಟ್ಯಾಂಕ್ ಮಾಡಿದೆ. ನಾನು ಸಿಟಿ ಒಳಗೆ ಒಂದು 100 ಕಿಲೋಮೀಟ್ರ್ ಓಡಿಸಿ ನಾನು. ಮತ್ತಲ್ಲೆಲ್ಲ ಮುಂದೆ ಹಾರ್ಮೇಲೆ ಯಾಕೆ ಬೇಕು ಸುಮ್ಮನೆ. ಇಲ್ಲಿ ಪೆಟ್ರೋಲ್ ಇಲ್ಲ ಅಂದೆ ಸಿಕ್ಕುದಿಲ್ಲ. ಇಲ್ಲಂದರೆ ಶೆಲ್ ಸಿಕ್ಕಿತ್ತು. ನಾನು ಆ್ಯಕ್ಚುಲಿ ಹಾಕೋದೆ ಶೆಲ್ಲಾಗೆ ಪೆಟ್ರೋಲ್. ನಾನು ಎಷ್ಟು ಪೆಟ್ರೋಲ್ ಹಾಕೋದು ಶೆಲ್ಲಾಗೆ. ನಂಗೆ ಏನೋ ಗೊತ್ತಿಲ್ಲ, ಶೆಲ್ಲಲ್ಲಿ ಪೆಟ್ರೋಲ್ ಹಾಕಿದ್ರೆ ಗಾಡಿ ಒಂಥರ ಹೆವಿ ಸ್ಮೂತ್ ಇರುತ್ತೆ. ಅದಕ್ಕೋಸ್ಕರ ಶೆಲ್ಲಲ್ಲಿ ವಾಟ್ ದ ಫಕ್ 108 ಎಷ್ಟು ಇದ್ದಿತ್ತಲ್ಲ ಮರ ಮೊನ್ನೆ. ಇದು ಶೆಲ್ಲಿನಾರೆ ಅಂತ ಮರ. ಮನುಷ್ಯ ಬಂದ ರೇಟ್ ಚೇಂಜ್ ಮಾಡಿದ್ರೆ ಎಂಥ ಸಾವತ್ಲ ಒಂದು ಗೊತ್ತಾಗ್ತಿಲ್ಲ. ಸೊ ಈಗ ಸ್ವಲ್ಪ ಕಷ್ಟ ಉಂಟು ಕೆಲಸ. ಈಗ ಎತ್ತಿ ಇದು. ನಮಸ್ತೆ ಸರ್. ಹಾಂ, ಫುಲ್ ಟ್ಯಾಂಕ್ ನಾರ್ಮಲ್. ಬೇಡ ಸಾಕು, ನಾರ್ಮಲ್ ಸಾಕು. ಹಾಂ, ನಿಮಿಷ.
ಹಾಕಿ, ಸ್ವಲ್ಪ ಹಾಕಿ. ಸಾಕು. ಫೋನ್ಪೇನಾ? ಕಾರ್ಡ್. ಒನ್ ಸೆಕೆಂಡ್. ಶೆಲ್ ಆ್ಯಪ್ ಇದೆ. ಪಾಯಿಂಟ್ ಸೆಟ್ ಆಗುತ್ತೆ. ಹಾಂ, ಪಾಯಿಂಟ್ ಸೆಟ್ ಆಗುತ್ತೆ. ನಿಮ್ಮಲ್ಲಿ ಇಲ್ಲಿ ಡಿಸ್ಕೌಂಟ್ ಕೊಡಲ್ಲ ಹೈವೇಲಿ? ಸಿಟಿಲಿ ಕೊಡ್ತಾರೆ. ಹಾಂ, ಪ್ರೈಸ್ ಕಡಿಮೆ ಇರುತ್ತೆ ಮತ್ತು ಡೀಲರ್ ಬಂತು ಡಿಸ್ಕೌಂಟ್. ಸಿಟಿಲಿ ಕೊಡ್ತಾರೆ, ಅಲ್ಲಿ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಸರ್. ಅಲ್ಲಿ ಹೈವೇಲಿ ಕಮ್ಮಿ ಇದೆಯಾ? 114 ಅಲ್ಲಿ 117 ಇದೆ. ಓಕೆ. ಕಾಪಿ ಅನ್ಬೇಡ. ಏನು ಸಿಟಿಗೆ ಜಾಸ್ತಿ, ಹೈವೇಲಿ ಕಮ್ಮಿನಾ? ರೂರಲ್ ಅಲ್ವಾ ಸರ್? ಹಾಂ. ಓ, ರೂರಲ್ ಬರುತ್ತಲ್ಲ ಇದು. ಪಾಯಿಂಟ್ ಸೆಟ್. ಓಕೆ, ಒಂದು ನಿಮಿಷ ಕಾಲಾಕ, ಒಂದು ನಿಮಿಷ ಬಸ್. ಬೇಡವಾ ಪಾಯಿಂಟ್? ಹಾಂ, ಪಾಯಿಂಟ್ ಬೇಡವಾ? ಆ್ಯಡ್ ಮಾಡಬೇಕಾ? ಸ್ಕ್ಯಾನರಾ? ಅಲ್ಲಿ 1200 ಮೇಲೆ ಹಾಕಿದ್ರೆ 50 ರೂಪಾಯಿ ಡಿಸ್ಕೌಂಟ್ ಮಾಡ್ತಾರೆ ಸಿಟಿಲಿ. ಇವಾಗ 30 ಮಾಡಿದ್ದಾರೆ ಮೊನ್ನೆ ಹೋದಾಗ. ಅಂದರೆ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಹಾಂ, ಡಿಸ್ಕೌಂಟ್ ಅಲ್ಲಿಗೆ ಅಲ್ಲಿಗೆ ಲೆವೆಲ್ ಮಾಡಿದ್ದಾರೆ. ನಮ್ಮದು ಮಾಮೂಲಿ ಸೇಮ್. ಅಣ್ಣ ಬನ್ನಿ ಇಲ್ಲಿ. ಓಕೆ, ಥ್ಯಾಂಕ್ ಯು. ಇವಾಗ ಹಾಸನ್ ಎಂಟ್ರಿ ಆಗಿದ್ದೀವಿ. ಹಾಸನ್ ಸಿಟಿ. ಟೈಮ್ ಈಗ 8:30. ಹಾಸನ್ ಸಿಟಿಗೆ ಬಂದಿದ್ದೀವಿ. ಈಗ ಹಾಸನಿಂದ ಡೈರೆಕ್ಟ್ ಇದು ಬೇಲೂರು ದಾರಿ, ಹಾಸನ್ ಟು ಬೇಲೂರು. ಸೊ ಬೇಲೂರು ಆದಮೇಲೆ ನೆಕ್ಸ್ಟ್ ಬರೋದೇ ಆಲ್ದೂರು. ಆಲ್ದೂರು ಆದಮೇಲೆ ತೀರ್ಥಹಳ್ಳಿ ದಾರಿ ಅಲ್ಲಿಂದ. ಸೊ ಇನ್ನು ನಮಗೆ ಟೋಟಲ್ ರಿಮೈನಿಂಗ್ ಕಿಲೋಮೀಟರ್ 234. ಎಕ್ಸ್ಪೆಕ್ಟೆಡ್ ಟೈಮ್ 5 hours 20 minutes. ಆರಾಮಾಗಿ ಹೋಗ್ಬೋದು. ಹೈವೇ ಅಲ್ಲ, ಇನ್ನು ಸ್ವಲ್ಪ ದಾರಿ ಸಾಗೋದಿಲ್ಲ. ಯಾಕಂದರೆ ಇಷ್ಟೊತ್ತವರೆ ನಾವು ಬಂದದ್ದೆಲ್ಲ ಹೈವೇ. ಒಳ್ಳೆ ಹೈವೇ ಗೊತ್ತೇ ಆಗ್ತಿಲ್ಲ, ಕ್ರೂಸ್ ಮಾಡೋದು ಗೊತ್ತಾಗ್ತಿಲ್ಲ, ಎಂಥದ್ದು ಗೊತ್ತಾಗ್ತಿಲ್ಲ. ಓಕೆ, ಬಟ್ ಇನ್ನು ಗೊತ್ತಾಗ್ತದೆ, ಇನ್ನು ದಾರಿ ಸಾಗೋದಿಲ್ಲ. ಯಾಕಂದರೆ 250 ಕಿಲೋಮೀಟರ್ಸಿಗೆ ನಂಗೆ ಟೋಟಲ್ ಆಗೋದು ತೋರಿಸಿ 7 hours 20 minutes ಅಲ್ಲ. ನಾನು ಬಿಟ್ಟದ್ದು 6 ಗಂಟೆಗೆ, 8:30. ಸೊ 158 ಕಿಲೋಮೀಟರ್, 170 ಕಿಲೋಮೀಟರ್ಸ್ ಬಂದಿದೆ ನಾನು. 170 ಕಿಲೋಮೀಟರ್ಸ್ ಬಪ್ಪಕ್ಕೆ ನನಗೆ 2 hours ಆಯಿತಾ, 2.5 hours ಆಯಿತಾ. ಇನ್ನು ರಿಮೈನಿಂಗ್ 230. ಇನ್ನು ರಿಮೈನಿಂಗ್ 230 ಕಿಲೋಮೀಟರ್ ಹಪ್ಪಕ್ಕೆ ನಂಗೆ 5 hours ತೋರಿಸ್ತೈತೆ. ಬಿಕಾಸ್ ಎಲ್ಲ ಸಿಂಗಲ್ ರೋಡ್, ಒಳಗಡೆ ರೋಡ್. ಓಕೆ, ಬಟ್ ಸಿಂಗಲ್ ರೋಡ್ ಅಂದ ತಕ್ಷಣ ಫುಲ್ ಟ್ರಾಫಿಕ್ ಇರುತ್ತೆ, ಅದೆಲ್ಲ ಗೊತ್ತಿಲ್ಲ. ಸೊ ಮೊನ್ನೆ ನಾನು ಕೇಂಡೆ, ನನ್ನ ಇನ್ನೊಬ್ಬ ರೂಮ್ಮೇಟ್ ಇದ್ದ. ಸೊ ಅವನು ಬಂದು ಮೂಡಿಗೆರೆ ಅಂತ. ಅವನ ಹತ್ರ ಕೇಳ, ಅವ್ನು ಹೇಳ್ತಿದ್ದಪ್ಪ ಸ್ವಲ್ಪ ರೂಟೆಲ್ಲ ಸರಿ ಇಲ್ಲ, ಸೆಂಟ್ರಲ್ ಮತ್ತೆ ಹಾಳೈತೆಲ್ಲ, ಮಳೆಗಾಲ ಬೈತಲ್ಲ ಅನ್ನೋದು ಹೇಳ್ತಿದ್ದೆ. ಸೊ ನೋಡಬೇಕು. ಇವಾಗ ನಾವಿರೋದು ಹಾಸನಲ್ಲಿ. ಸೊ ಎನಿಬಡಿ ಫ್ರಮ್ ಕುಂದಾಪುರ ಸ್ಟೇ ಇನ್ ಹಾಸನ, ಸಕಲೇಶ್ಪುರ, ಮಂಗಳೂರು, ಬೇಲೂರು ಹೈವೇ. ಇದು ಹಾಸನ್ ಸಿಟಿ. ಥಿಂಕ್ ಹಿಂಗೋಗಿನೋ ಹಂಗೂ ಹೋಗ್ಬೋದು. ಹಾಸನ್ ಸಿಟಿ ಒಳಗಡೆ ತಿಪ್ಟೂರು, ಅರಸೀಕೆರೆ ಈ ಕಡೆ, ಹಳೇಬೀಡು ಈ ಕಡೆ. ಈಗ ಬೇಲೂರು, ಹಳೇಬೀಡು ನಾವು ಹೊಯ್ಲಕ್ಕೆ ಬೇಕಾದ್ರೆ ಹಿಂಗೆ ಹೋಗ್ತಾರೆ. ನಾವು ಆಲ್ಮೋಸ್ಟ್ ಶೃಂಗೇರಿ ದಾಟಿ ಹೊತ್ತೀಗ. ನಾವು ಶೃಂಗೇರಿ ಒಳ ಹೊತ್ತಿಲ್ಲ. ಸೊ ನಮಗೆ ಆಲ್ದೂರೆಲ್ಲ ಆದಮೇಲೆ ನೆಕ್ಸ್ಟ್ ಸಿಗೋದೇ ಶೃಂಗೇರಿ. ಇಲ್ಲಪ್ಪ, ಸಿಗ್ನಲ್ ಬಿಟ್ರೆ ಇಲ್ಲ ಒಂದು ಗೊತ್ತಾ? ಬಿಟ್ಟದ್ದು ತೋರಿದಿಲ್ಲ ಮರ. ಊರು ತುಂಬ ಬ್ಯಾನರ್ ಹಾಕಿ ಸತ್ತಿರತ್ತಲ್ಲ, ಸಿಗ್ನಲ್ ಬಿಟ್ಟಿರೋ ಇಲ್ಲಿ ಅದು ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ದೂರ ಇಲ್ಲಿಂದ ಆದ್ರೊಳಗೆ ಒಂದು 4 ಸಿಗ್ನಲ್ ಇತ್ತು. ಈಗ 4 ಸಿಗ್ನಲ್ ಒಂದು 50 ಹಂಪ್ ಇತ್ತು. ಮತ್ತು ದೇರಾಗಲಿ ಸಿಟಿ ಲಿಮಿಟ್ ಅಲ್ಲ, ಹಂಪ್ ಹಾಕ್ರ ಅಂದರೆ ರಾಗಲಿ ಅದಕ್ಕೋಸ್ಕರ ಹಂಪ್ ಹಾಕಿರೋ. ಹಾಸನಕ್ಕಿಂತ ಐ ಲೈಕ್
ಮೈಸೂರು ಮೈಸೂರು ಸಿಟಿ ಅಂದರೆ ಸಿಟಿ ಥರ ಚಂದ. ನಾನು ಇನ್ನೂ ಬೈಕಲ್ಲಿ ಮೈಸೂರಿಗೆ ಹೋಗಲಿಲ್ಲ. ಲಾಸ್ಟ್ ಟೈಮ್ ನಾನು ಮಡಿಕೇರಿ ಹೋಗಿದ್ದೆ ಬಸ್ಸಾಗಿ. ಅಷ್ಟೇ ನಿಮ್ಮ ಮೈಸೂರು ಬಸ್ಸೆಲ್ಲ ಮೈಸೂರು ಹೋಯೇ ಮಡಿಕೇರಿ ಹೋಗಿ, ಮಡಿಕೇರಿ ಬಸ್ಸೆಲ್ಲ ಬೆಂಗಳೂರಿಂದ ಮೈಸೂರು ಹೋಯೇ ಮಡಿಕೇರಿ ಹೋಗಿ. ಒಂದ್ಸಲ ಹೋಗಿದೆ, ಒಂದ್ಸಲ ಹೋಯ್ತು. ಈಗ ಬೇಡ, ದಸರಾ ಸೀಸನ್ ನಡೆ ಹೋಗಿಲ್ಲ. ನೆಕ್ಸ್ಟ್ ಮಂತ್ ಆಗ್ತದೆ ಮೈಸೂರು ಒಳಗೆ ಒಂದಿನ ಹೋಗಿ ಆರಾಮಾಗಿ ಒಳಗೆಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ಬರ್ಲಕ್ಕ. ಊಟ ಗೀಟ ಮಾಡ್ಕೊಂಡು ಒಂದು ಒಳ್ಳೆ ಮೈಸೂರು ಪಲಾವ್ ಏನು ತಿನ್ಕೊಂಡ. ಯಾರು ಮಾರ ಇವ ರಿಕ್ಷಾ ಓಡಿಸ್ಕೊಬಂದಂಗೆಲ್ಲ ಇವ ಫೋನ್ ಕಾರೆಲ್ಲ ಓಡಿಸ್ಕೊಬಂದಾಗಿತ್ತಪ್ಪ ಮಾರ. ಆ ಥರ ಕಟ್ ಮಾಡನಪ್ಪ ಮಾರ, ಸ್ವೈಕ್ಕನಲ್ಲಿ ಕಟ್ ಮಾಡನಪ್ಪ ಮಾರ. ಕಟ್ ಮಾಡಿ ಏನೋ ರೋಡಿಗೆ ಬಂದ ಅತ್ಲ ಸೀದಾ ಅತ್ಲ ಹೋಗಿಲ್ಲ ಅತ್ಲಾಗ. ಇಂಥ ಬೋಳೆ ಮಕ್ಕಳಿಂದನೇ ನಮಗೆ ಹೆದರಿಕೆ ಆಗ್ಬೋದಕ್ಕ ಗಾಡಿ ಓಡಿಸೋಕ್ಕೆ. ಅವ್ನು ಕಟ್ ಮಾಡ್ದೆ, ಅವನಿಗೆ ಇಂಬ್ಯಾಲೆನ್ಸ್ ಆಗಿ ಈಚೆ ಜಾಸ್ತಿ ಕಟ್ ಮಾಡಿ ಅವ್ನು ರೈಟಿಗೆ ಬಂದಿರಿ. ಎದುರು ನಾನಿದ್ದೆ, ನಾ ಹಾರ್ಕೊಂಬ ಕೊಟ್ಕ ಹೋತಿದ್ದ ಅತ್ಲಾಗ. ಬರೀ ಹೀಗಿಂದೇ ಮಾಡೋದು, ಕಾಮನ್ ಸೆನ್ಸ್ ಇಲ್ಲ, ಎಂತ ಮಾಡ್ತಾರಿಲ್ಲ. ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅಲ್ಯಾ. ಜನರು ಈ ಥರ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ. ಸೊ ಹೋಗೋಣ, ಹೊರಡೋಣ. ಇನ್ನೂ 180 ಕಿಲೋಮೀಟ್ರ್ ಇತ್ತ, ಅದೇ ಹೋಯ್ಕಲ್ಲ. ಸುಮಾರು ದೂರ ಆಗ್ತೀಗ ಅಲ್ಲಿ ಪಾಪ, ಸುಮಾರು ದೂರ ಆದರೂ ಸುಮಾರು ಹೊತ್ತಾತು. ಆದಷ್ಟು ಬೇಗ ಒಬ್ಬ ಅಮ್ಮನೇ ಬೇರೆ ಹೇಳಿದೆ, ಅವಳು ಸಾರು ಮಾಡಿದ್ರು ಹೊಟ್ಟೆ ಉಂಬು ಕಾಣುತ್ತೆ. ನಾವೀಗ ರೀಚ್ ಆಗಿದ್ದೀವಿ ಆಗುಂಬೆ. ಸೊ ಫೈನಲಿ ಸತತ 350 ಕಿಲೋಮೀಟ್ರ್ಗಳು ಡ್ರೈವ್ ಮಾಡಿ, ರೈಡ್ ಮಾಡಿ ನಾವೀಗ ಬಂದಿದ್ದು ಆಗುಂಬೆಗೆ. ಇದಕ್ಕೆ ಬಂದರೂ ಕೂಡ ನಂಗೊಂದು ಊರಿಗೆ ಬಂದು ನೋಡಿ ಪಕ್ಕ ಒಂದು ಫೀಲ್ ಬರುತ್ತೆ. ಇನ್ನು ಮೇಲೆ ನಾನು ಊರಾಗಿದ್ದೆ, ಇದು ಇಳುದಲ್ಲ, ಇನ್ನು ಮೇಲೆ ನಾವು ಊರಾಗೆ ಇದ್ದೆ ಎಂಬುವಂಥ ಒಂದು ಫೀಲ್ ಬರುತ್ತೆ. ನಾನು ಆಗುಂಬೆ ಸನ್ಸೆಟ್ ಪಾಯಿಂಟ್, ಸನ್ಸೆಟ್ ವ್ಯೂ ಪಾಯಿಂಟ್. ಇಲ್ಲಿಂದ ಈಗ ನಾವು ಇಳಿಬೇಕು. ಇಟ್ಸ್ ಐ ಥಿಂಕ್ ಆಲ್ಮೋಸ್ಟ್ 7.5 ಕಿಲೋಮೀಟ್ರ್ ಘಾಟ. 7.5 ಕಿಲೋಮೀಟ್ರ್ ಘಾಟನ್ನು ಮುಗಿಸ್ಕೊಂಡು ಸೀದಾ ಹೆಬ್ರಿ ರೋಡ್ ಹಿಡ್ಕೊಂಡು ಹೆಬ್ರಿ, ಕೊಟ್ಟೇಶ್ವರ, ಕುಂದಾಪುರ, ತೆಕಟೆ, ತ್ರಾಶಿ, ಮರವಂತೆ, ನಳಿ ಹೋದೆ ಕಮ್ಮಿಗ. ಇಷ್ಟೊತ್ತವರೆಗೆ ನಾನು ಗಾಡಿ ಓಡಿಸೋದಕ್ಕೆ ಈಗ ಒಂಥರ ಒಂದು ಕಂಪ್ಲೀಟ್ ರಿಫ್ರೆಶ್ಮೆಂಟ್ ಬಂದಾಗೈತೆ ನನಗೀಗ. ಒಂಥರ ಕ್ರೇಜಿ ಘಾಟ್ ಮಾತ್ರ ಇದು. ಒಂಥರ ಕಷ್ಟ, ಒಂಥರ ಸುಲಭ. ಕಷ್ಟ ಅಂತಕ್ಕಂದ್ರೆ ಗಾಡಿ ಟರ್ನ್ ಮಾಡೋಕ್ಕಾಗ್ತಿಲ್ಲ. ಸುಲಭ ಅಂತಕ್ಕಂದ್ರೆ ಜಾಸ್ತಿ ದೂರ ಘಾಟಿ ಇಲ್ಲ, 7 ಕಿಲೋಮೀಟ್ರಲ್ಲ. ನಾನು ಆಗ ಹೇಳ್ದಂಗೆ ಕೆಲವು ಘಾಟಿ ಎಲ್ಲ 15-20 ಕಿಲೋಮೀಟ್ರ್ ಇತ್ತಂದ್ರೆ ತಲೆ ಹಾಳೆ. 1 ಅವರ್ ಘಾಟಿಗೆ ಹೊತ್ತು ಟೈಮ್. 100 ಕಿಲೋಮೀಟ್ರ್ ಅಪ್ಪೋ ಜಾಗದ ನಿಮ್ಗೆ 20 ಕಿಲೋಮೀಟ್ರ್ ಮಾತ್ರ ನೀವು ಡ್ರೈವ್ ಮಾಡ್ಬೋದು. ಸೊ ಆ ಥರ. ಸೊ ಆದಷ್ಟು ಬೇಗ ಈ ಘಾಟಿಯಿಂದ ಇಳಿದು ರಪ್ಪ ಮನೆ ಮುಡ್ಕೊಂಡೀಗ. ಚಲೋ, ಲೆಟ್ಸ್ ಫಿನಿಶ್ ದ ಘಾಟ್. ಇದೆ ಹೆಬ್ರಿಯಲ್ಲಿ ಚೆಕ್ಕಿಂಗ್. ಗೊಟ್ಟೆ ಮಾತಾಡ್ಕೊರಿಲ್ಲ ನನಗೆ. ಪೊಲೀಸಿಗೆ ಹೇಳಿ ನೀ ಏನಿಲ್ಲ ಬಂದ ನನ್ನ ಹಿಡ್ಕೊಂಡ್ರಲ್ಲಿ ಕ್ಯಾಮರಾ ಎಲ್ಲ ಹಾಕಿರಂತ ಜೋರಿತ್ತ. ಸೊ ಚೆಕ್ ಪೋಸ್ಟ್, ಸೋಮೇಶ್ವರ ಚೆಕ್ ಪೋಸ್ಟ್. ನಾವೀಗ ಹಿಂಗೆ ಹೋಗ್ಬೇಕು, ಬಿಕಾಸ್ ನಾವು ಹೋಗ್ಬೇಕಾಗಿರೋದು ಕುಂದಾಪುರ. ಈಗ ಸ್ಟ್ರೈಟ್ ಅವರೇ ಸೀದಾ ಉಡುಪಿ. ಎಲ್ಲರಿಗೂ ಗೊತ್ತಿಪ್ಪು ದಾರಿಯೇ ಬಿಡಿ ಇದೆ, ನನ್ನ ರೋಡಿ ಕಡೆ ಹೊಸ ದಾರಿಯನ್ನು ಹೇಳಿಕೊಡೋದೆ ಅಂತ ಬೇಕಾಗಿಲ್ಲ. ಸೊ ಹಂಗೆ ಹೋದರೆ ಉಡುಪಿ, ಹಿಂಗೆ ಹೋದರೆ ಕುಂದಾಪುರ. ನಾವು ಹೋಗ್ಬೇಕಾಗಿರೋದು ಇವಾಗ ಕುಂದಾಪುರ. ಮಾತಾಶ್ರೀ ಫೋನು. ಹಲೋ, ಬರ್ತಾ ಇದೆ. ಹೌದೌದು. ಹಾಂ, ಮಾತಾಶ್ರೀ ಫೋನ್ ಎತ್ತದ್ರೊಳಗೆ ಧ್ಯಾನು ಒಂದು ಸಾಯಲಿ ಮರ. ಧ್ಯಾನು ಸೀದಾ ಎದುರೇ ಓಡ್ ಬರ್ಲಕ್ಕ ಆತ್ಲಾಗೆ. ಅಪ್ಪ ಆ ಕಡೆಯಿಂದ ತಪ್ಸ್ಕೊಪ್ಪ ಅಂದ್ರೆ ಎದುರುಗಡೆ ವಿನೋದನ್ ಬೇರೆ ಬರ್ತೈತೆ. ಅಪ್ಪ ಅವ್ನು ಕಂಡ ಪುಣ್ಯ ಅಂತಂದ್ರೆ ಅವ್ನು ಕಂಡ. ನನಗೆ ಧ್ಯಾನು ಓಡ್ ಬಂದದ್ದು, ನಾನು ಬ್ರೇಕ್ ಹೊಡೋದು. ಅವ್ನು ಕಾಣಲಿಲ್ಲ, ಅವನು ಸೀದಾ ಬಂದಿದ್ದಂದ್ರೆ ವಾಲಿಗೆ ಕಳೆದು ಹೋತಿದ್ದಿತ್ತು. ಈಗ ಧ್ಯಾನು ಸುಮ್ಮನೆ ನಿಂತ್ಕೊಂಡದ್ದು, ಧ್ಯಾನು ಮರ ಸೀದಾ ರೋಡಿಗೆ ಓಡ್ ಬಂದ. ಧ್ಯಾನಿ ನೋಡೋಕೆ ಆಗ್ತಲ್ಲ ಅತ್ಲಾಗ. ಧ್ಯಾನು ಒಂದ್ಸಲ ಎಲ್ಲ ಬಾಯಿ ತರಿಸಿಬಿಡ್ತೀಗ.
ಗಮ್ಮತ್ತು. ಅಪ್ಪ ಒಳ್ಳೆ ಬ್ರೇಕ್ ಹೊಡಿತಿದೆ ಮಾತ್ರ. ಬ್ರೇಕ್ ಹೊಡೋದು ಮಾತ್ರ ಹೆವಿ ಬ್ರೇಕ್, ಫುಲ್ ಬ್ರೇಕಿಂಗ್. ತಡೀನಿ ನಾವೊಂದು ಹೋಯ್ಕಂತೆ, ಒಂಚೂರು ತಡೀನಿ. ಅನ್ಸ ಬರೋ ಟೈಮ್ ನನಗೆ ಅನ್ಸ್ಕಂತೆ ಆಗಲಿ. ನನ್ನ ಹತ್ರ ಗಾಡಿ ಇರಲಿಲ್ಲ, ಬಟ್ ಬಸ್ಸಾಗಿ ದಿನ ತಿರ್ಗ್ತಿದ್ನಲ್ಲ ಈ ಕಾಲೇಜಿಂದ ರೂಟ್, ಇದೇ ರೂಟ್ ಈ ಬಸ್ ಸ್ಟ್ಯಾಂಡಿಗೆ ಎಲ್ಲ. हमारा कांत ना बाय बाय कांत रಪ್ಪ ಮರದ ಯಾರು ರಪ್ಪ ಪಾಸೆ ಹೋಯ್ಕರ್ ಎಲ್ಲ ನಿಲ್ಸ್ಕೊಂಡಿದ್ದು. ಮತ್ತೆ ಅವ್ರು ಒಬ್ಬರಿಂದ ಅಲ್ಲಿ 4-5 ಗಾಡಿ ನಿಂತ್ಕೊಂಡಿದ್ದು. ಸುಮ್ಮನೆ ಟ್ರಾಫಿಕ್ ಜಾಮ್ ಮಾಡೋದು ಮತ್ತೆಂತ. ಥರ ಶೆಕೆ ಇದ್ರು ಈಗ ಊರಿಗೆ ಬೈಂದೆ, ಶೆಕೆ ಹೊಡಿತಾ ಇತ್ತು ಬಿಸಿಲಿಗೆ. 1-2 ಗಂಟೆ ಈಗ ಶೆಕೆ ಇದ್ರೆ ಒಂಥರ ಖುಷಿ. ಶೆಕೆ ತಲೆಗೆ ಬರ್ತಾ ಇಲ್ಲ, ಈಗ ಶೆಕೆ ಆತಿತ್ತು ಅಂದರೆ ಫೀಲೇ ಬರ್ತಾ ಇಲ್ಲ. ಬಿಕಾಸ್ ನಾವು ಊರಾಗಿದ್ದೇ ಇಲ್ಲ. ಊರು ಕಂಡನಿಗೆ ಒಂಥರ ಏನೋ ಒಂದು ಜೀವ ಬಂದಾಗೈತೆ ನಂಗೆ ಒಂಥರ. ನಾನು ಬರ್ದೆ 3 ತಿಂಗಳಾಯ್ತು ಆ್ಯಕ್ಚುಲಿ. ನಾನು ಒಂದು ಸುಮಾರು 3 ತಿಂಗಳಾಯ್ತು ನಾನು ಬರ್ದೆ. ಯಜಮಾನ್ರೆ ಒಂಚೂರು ಜಾಗ ಬಿಡ್ತಾರೆ, ನಾ ಹೋತೆ, ನೀವು ಕಾರಾಗ ಕೂತೀರಿ, ಶೆಕೆ ಆತಿಲ್ಲ, ನಾನು ಕಾರಾಗ ಕೂತ್ಕೊಂಡ್ಲಿ. ಸುಮಾರು ಜನ ನನ್ನ ಫ್ರೆಂಡ್ಸು ಬೆಂಗಳೂರಾಗೆ ಇಪ್ಪಾರಲ್ಲ ಕೇಳ್ತಾ ಇದ್ರು, ನಿಮ್ಮ ಊರು ಯಾವುದು ಅನ್ನಲಿ. ನನ್ನ ಊರಿಗೆ ನಾ ಬೈಂದೆ. ಒಂದೇ ನಿಮಿಷ ರೀ, ನನ್ನ ಊರು ಯಾವುದು ಅನ್ನಲಿ ನಿಮ್ಗೆ ತೋರಿಸ್ದೆ. ಈಗ ನನ್ನ ಊರು ಹ್ಯಾಂಗಿತ್ತು ಅನ್ನಲಿ ನಿಮ್ಗೆ ತೋರಿಸ್ದೆ. ನನ್ನ ಊರಿನ ಹಾರ್ಟ್ ಆಫ್ ದ ಸಿಟಿ ಅಂತಾರಲ್ಲ, ಈಗ ಬೆಂಗಳೂರಾಗೆಲ್ಲ ಒಂದು ಹಾರ್ಟ್ ಆಫ್ ದ ಸಿಟಿ ಪ್ಲೇಸಸ್ ಅಂತಾರಲ್ಲ, ಅಂಥ ಪ್ಲೇಸನ್ನು ನಾನು ನಿಮ್ಗೆ ಈಗ ತೋರಿಸ್ದೆ. ಪರೂರಾಗಿದ್ದ ನಮ್ಮೂರು ಯಾವುದು ಅನ್ನಲಿ ಕೇಂಡರ್ ಎಲ್ಲರಿಗೂ ನಾನೊಂದೇ ಒಂದು ತೋರಿಸ್ದೆ. ಎಲ್ಲ ನೋಡ್ಕಣಿ. ಇದೇ ನಮ್ಮೂರು, ಇದೇ ನಮ್ಮ ಗಾಂಧಿ ಮೈದಾನ, ಅದೇ ನಮ್ಮ ಬಂಡಸ್ಕಾಸ್ ಕಾಲೇಜ್, ಇದೇ ನಮ್ಮ ಶಾಸ್ತ್ರಿ ಸರ್ಕಲ್. ಸೊ ಈಗ ನೀವೆಲ್ಲ ನೋಡಿದ್ರಲ್ಲ, ಇದೇ ನಮ್ಮ ಶಾಸ್ತ್ರಿ ಸರ್ಕಲ್. ಇಲ್ಲಿ ಅನ್ಲಿಮಿಟೆಡ್ ಮೆಮೊರೀಸ್ ಇತ್ತು ಈ ಪ್ಲೇಸಲ್ಲಿ, ಈ ಸರೌಂಡಿಂಗಲ್ಲಿ ಇತ್ತಲ್ಲ ಅನ್ಲಿಮಿಟೆಡ್. ಈ ಸಿಟಿ ಒಳಗಡೆ ಎಲ್ಲ ಪ್ಲೇಸಾಗೂ ಅನ್ಲಿಮಿಟೆಡ್ ಮೆಮೊರೀಸ್ ಇತ್ತು. ನನಗಂತಲ್ಲ, ಇಂಡಿವಿಜುವಲ್ ಪರ್ಸನ್ಸ್ ನಾನು ಹೇಳ್ತೀನಲ್ಲ. ಸೊ ಇದು ಆ್ಯಕ್ಚುಲಿ ನಂತರ ಎಷ್ಟೋ ಜನ ಊರಿಂದ ಹೊರಗೆ ಬೇರೆ ಊರಿಗೆ ಕುಂದಾಪುರದಾಗ ಇಲ್ಲದೆ ಎಲ್ಲರೂ ಡೈಲಿ ಮಿಸ್ ಮಾಡ್ಕೊಂಬಂಥ ಸ್ವರ್ಗ. ಇದನ್ನು ಎವ್ರಿ ಡೇ ಮಿಸ್ ಮಾಡ್ಕೊಂತ ನಾವು ಎಷ್ಟೋ ಜನ ಕಂಪ್ಲೇಂಟ್ ಮಾಡೋದು. ನಾವೆಂತ ಗೊತ್ತಾ, ನಮ್ಗೆ ಇನ್ನೊಂದಿತ್ತು, ನಾವೆಲ್ಲ ಈ ಏಪ್ರಿಲ್ ಮೇಗೆಲ್ಲ ಊರಿಗೆ ಬಂದ್ರೆ ನಾವು ಊರ ಶೆಕೆ ಅನ್ನಿ. ಊರ ಶೆಕೆ ಇದ್ರೂ ನಾವು ಊರಿಗೆ ಹೋಗಿ ಬಿಡುದಿಲ್ಲ ನಾವು. ನಂಗೆ ಶೆಕೆ ಹೊರಟಿಲ್ಲ ಮರ. ಯಾರು ನಂಗೆ ಒಂದು ಶೆಕೆ ತಿಂಗಳ 1 ತಿಂಗಳು ರಜೆ ಕೊಟ್ಟು ಊರ ಹಾಕೋ ನಾ ಹಾಕಂತೆ, ನನಗೇನು ತಂದಿಲ್ಲ. ನಾನು ಶೆಕೆ ಬೆಂದು ಕಪ್ಪು ಮೊಸಿ ಯಾರು ನಂಗೇನು ಬೇಜಾರೇ ಇಲ್ಲ. ಅಷ್ಟು ಊರಾಗ ಹಾಕಂಗೆ ಸಿಕ್ಕತ್ತಾ ಅಷ್ಟೇ. ಸೊ ರಿಚುವಲ್ಸ್ ಆರ್ ರಿಚುವಲ್ಸ್. ಯಾವುದನ್ನು ಮಿಸ್ ಮಾಡ್ರು ನಾವು ಇದನ್ನು ಮಿಸ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ಇದು ನಮ್ಮ ಅರೆಕಲ್ ಬೊಬ್ಬರೆಯ ದೇವಸ್ಥಾನ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಗಾಡಿ ತಗೊಂಡು ಹಾಪರ್ ಮಿಸ್ ಮಾಡೋದಿಲ್ಲ. ಇನ್ನು ನಾವು ಇವ್ರ ಕಾಲಡಿ ಒಂದು ಟೈಮಾಗಿ ಬೆಳೆದಾರ, ನಾವು ಮಿಸ್ ಮಾಡ್ರೆ ಇಷ್ಟು ಲೆವೆಲಿಗೆ ಸರಿ. ಅರೆಕಲ್ಲು ಬೊಬ್ಬರೆ ದೇವಸ್ಥಾನ ಹೇರಿಕ್ಕಿದ್ರು. ಸೊ ಗಾಯ್ಸ್, ಬೆಳಿಗ್ಗೆ 6 ಗಂಟೆ ಹೊಟ್ಟನು ಕರೆಕ್ಟ್ 2:15 ಬೈಂದೆ ಊರಿಗೆ. 2 ಗಂಟೆ, ಸಾರಿ 2:15 ಇಲ್ಲ, ಕರೆಕ್ಟ್ 2 ಗಂಟೆ. 8 ಅವರ್ ಅಂದರೆ 8 ಗಂಟೆ, 8 ಅವರ್ ಏನೋ. ಬೇಬತ್ತಿದ್ದೆ ಅಲ್ಲಿ ಸುಮಾರು ರೋಡ್ ಸಮಯದಲ್ಲಿ ಸುಮಾರೆಲ್ಲ ಪ್ರಾಬ್ಲಮ್ ಆಯ್ತು, ತೊಂದರೆ ಇಲ್ಲ. ಸೊ ಅಲ್ಲಿ ತನಕ ನಾನು ಮನೆಗೆ ಹೋಗಿ 2 ಉಣ್ಕ ಮನೆಗಂತೆ
ನಾವೆಲ್ಲರೂ ಸಿಕ್ಕುವ ಮತ್ತೊಂದು ವ್ಲಾಗ್ದಾಗೆ. ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಸಹ ನಿಮ್ಮ ಮುಂದೆ 100% ಬರ್ತದೆ, ಯಾವುದೇ ಕಾರಣಕ್ಕೂ ಮಿಸ್ಸಾತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹೂ ಆ್ಯಂಡ್ ಆಲ್ ಇಸ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿದರೆ ಡಬಲ್ ಥ್ಯಾಂಕ್ಸ್, ಮಾಡಿಲ್ಲ ಅಂದರೆ ಒಂದು ಮಾಡಿ. ಮಾಡಿದ್ರೆ ವಾಪಸ್ ಮಾಡೋಕ್ಕಾಗ್ತಿಲ್ಲ ಹೋಯ್ತು, ಬಟ್ ನೀವು ಇನ್ನೊಬ್ರಿಗೆ ಕಳಿಸಿ ಇನ್ನೊಬ್ರ ಹತ್ರ ಮಾಡೋಕೆ ಹೇಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Bye bye, see you till then, take care.